ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನನ್ನೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ನಿನ್ನ ವಾಕ್ಯಗಳನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಿಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯದ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡುಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 14 ವಾಕ್ಯ. ರೋಮನ್ಸ್ ಚಾಪ್ಟರ್ 9 ವರ್ಸ್ 14 to 16 ವರ್ಸ್. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು. ಯಾವನ ಮೇಲೆ ನನ್ನ ಕನಿಕರ ಬದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಜೆಗೆ ಇರುತ್ತಾನಷ್ಟೇ. ಆದುದರಿಂದ ದೇವರ ದಯೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಪೌಲ ಹೇಳ್ತಾನೆ, ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಆ ದೇವರ ದಯೆ ಯಾರಿಗೆ ದೇವರು ಕರುಣಿಸ್ತಾನೋ ಅವರಿಗೆ ದೇವರು ಕರುಣಿಸ್ತಾನೆ. ಯಾರ ಮೇಲೆ ದೇವರು ಕರುಣಿಕರ ಅವರ ಮೇಲೆ ಕನಿಕರುಂಟು. ಹಾಗಾದರೆ ಅರ್ಥ ಏನು? ಪಡೆದರೆ ದೇವರ ದಯೆಯನ್ನು ಹೊಂದಿಕೊಳ್ಳಬೇಕಿದೆ. ಏನು ಮಾಡಬೇಕು? ಯಾರ ಮೇಲೆ ದೇವರು ದಯಿಸ್ತಾನೆ ಮತ್ತು ದೇವರು ಅನ್ಯಾಯ ಮಾಡಿದರೆ ಇದರ ಕುರಿತು ನೋಡೋಣ. ಮೊದಲನೇ ಸಂಗತಿ ನೋಡ್ತೇವೆ, ದೇವರು ಎಂದಿಗೂ ಅನ್ಯಾಯವನ್ನು ಮಾಡುವುದೇ ಇಲ್ಲ. ನೋಡ್ತೇವೆ ಯೋಬನ ಪುಸ್ತಕ 34ನೇ ಅಧ್ಯಾಯದಲ್ಲಿ 10-12 ವಾಕ್ಯ ತನಕ. ಜಾಬ್ ಚಾಪ್ಟರ್ 34 ವರ್ಸ್ 10 to 12. ಈಗಿರಲು ಬುದ್ಧಿವಂತರೇ, ನನ್ನ ಮಾತನ್ನು ಕೇಳಿರಿ. ದೇವರು ಕೆಟ್ಟದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸನೆಂಬ ಭಾವನೆಯು ದೂರವಾಗಿರಲಿ. ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿಬಿಡುವನು. ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸ ಮಾಡುವನು. ಹೌದು, ದೇವರು ಕೆಟ್ಟದನ್ನು ನಡೆಸುವುದೇ ಇಲ್ಲ. ಸರ್ವಶಕ್ತನು ನೀತಿಯನ್ನುಂಟು ಮಾಡುವುದೇ ಇಲ್ಲ. ನೋಡ್ತೀವಿ ಯೋಬನ ಜೀವಿತದಲ್ಲಿ ಶೋಧನೆ ಮೇಲೆ ಶೋಧನೆ, ಕಷ್ಟ, ಆಪತ್ತುಗಳು, ಲಾಸ್ಟ್ ಅವನಿಗೆ ಮರಣಕರದ ವ್ಯಾಧಿ ಬರುವಾಗ ಪ್ರೇರೆ ಯೋಬನು 74 ಬಾರಿ ದೇವರ ಹತ್ರ ಅವನು ಪ್ರಶ್ನೆ ಕೇಳ್ತಾನೆ. ದೇವ, ನಾನು ಇಷ್ಟು ನೀತಿವಂತನಾಗಿದ್ದೇನೆ, ನಾನು ಇಷ್ಟು ಪರಿಶುದ್ಧನಾಗಿದ್ದೇನೆ, ಯಾಕೆ ನನಗೆ ಈ ರೀತಿ ಕಷ್ಟಗಳು ಬರ್ತವೆ ಎಂಬುದೇ ಅವನು ಪ್ರಶ್ನೆ ಕೇಳುತ್ತಾ ಇರುವಾಗ ದೇವರು ಲಾಸ್ಟ್ ಎಲಿಯು ಎಂಬ ಪ್ರವಾದಿ ಮುಖ ದೇವರು ಮಾತನಾಡ್ತಾನೆ. ಆ ಎಲಿಯು ಎಂಬ ಪ್ರವಾದಿ ಹೇಳ್ತಾನೆ, ದೇವರಿಂದಿಗೂ ಅನ್ಯಾಯ ಮಾಡುವುದಿಲ್ಲ, ಆತನ ನೀತಿ ನುಕ್ಕು ಮಾಡುವುದಿಲ್ಲ, ದೇವರು ನಿನ್ನ ನರ್ತಕ ಪ್ರತಿಮೆ ಕೊಟ್ಟಿದ್ದಾನೆ ಎಂಬುದಾಗಿ ಆತನ ಅರ್ಥ ಪ್ರೇರೆ ದೇವರು ಯೋಬನಿಗೆ ಅನ್ಯಾಯ ಮಾಡಲಿಲ್ಲ. ಯಾಕೆ ಯೋಬನಿಗೆ ಆ ಶೋಧನೆಗಳು, ಆ ಕಷ್ಟಗಳು, ಆಪತ್ತುಗಳು, ಆ ದುರ್ಮರಣಗಳು, ಆ ವ್ಯಾಧಿಗಳ ಕಾರಣ ಅಂದರೆ ಯೋಬನಲ್ಲಿ ತಾನೇ ನೀತಿವಂತನು, ತಾನಿಗಂತ ಯಾರು ನೀತಿವಂತಲ್ಲ, ತಾನೇ ಪರಿಶುದ್ಧನು ಎಂಬ ಅಂಥ ಆತ್ಮಿಕ ಒಂದು ಅಹಂಕಾರವನ್ನು ನಿಲ್ತಪ್ಪಿದ್ರೆ ಒಂದು ಪಾಪವಾಗಿದೆ. ಎರಡನೇ ಪಾಪವಾಗಿದೆ, ಅವನಿಗೆ ಯಾರು ಸಣ್ಣವರು ಅವರಿಗೇನು ಬುದ್ಧಿ ಮಾತಿಲ್ವ ಅವನು ಸ್ವೀಕಾರ ಮಾಡೋವನ್ನ ಹೃದಯ ಇರಲಿ. ಯಾಕಂದರೆ ಆ 3 ಮಂದಿ ಸ್ನೇಹಿತರು ಅನೇಕ ರೀತಿಯಲ್ಲಿ ಬುದ್ಧಿ ಮಾತಿರುವಾಗ ಅವನು ಅದು ಸ್ವೀಕಾರ ಇಲ್ಲ. ಅವನ ಅಹಂಕಾರ, ನಾನೇ ಬುದ್ಧಿವಂತನು, ನಾನೇ ಜ್ಞಾನಿ ಅಂತ. ಈ ಮಕ್ಕಳು ನನಗೆ ಯಾಕೆ ಅವರು ಒಬ್ಬರಿಂದ ಬರೆದವರು ಅದು ಅವನು ಅವರ ಮಾತನ್ನು ಕೇಳಲಿಲ್ಲ. ಇದೊಂದು ಅವನಲ್ಲಿ ಇತ್ತು, ಪಾಪ ಇತ್ತು ಪ್ರೇ. ಇನ್ನಿದು ದೇವರು ಅವನ ಸಂಗಡ ಒಂದಲ್ಲ ಎರಡಲ್ಲ 3ನೇ ರೀತಿಯಲ್ಲಿ ಕನಸಲ್ಲಿ ಮಾತಾಡಿದ, ಆ ಮಾತನ್ನು ಸಹ ಅವನು ತಿರಸ್ಕಾರ ಮಾಡಿದ್ದ. ಈ 3 ಕಾರಣಕ್ಕೋಸ್ಕರ ದೇವರು ಅವನಿಗೆ ತುಂಬ ಸಮಯ ಕೊಟ್ಟನು ಪಶ್ಚಾತ್ತಾಪ ಪಡಲಿಕ್ಕೆ. ಅವನು ಪಶ್ಚಾತ್ತಾಪ ಪಡೋದನ್ನು ನೋಡಿಕೊಂಡು ದೇವರು ಡೈರೆಕ್ಟ್ ಸೈತನಿಗೆ ಅಪ್ಪಣೆ ಕೊಡ್ತಾನೆ ಅವನನ್ನು ಅಟ್ಯಾಕ್ ಮಾಡಲಿಕ್ಕೆ. ಈಗ ಈ ಅಟ್ಯಾಕ್ಗಳು ಬರುವಾಗ ಅವನಿಗೆ ತನ್ನ ಪಾಪದ ಬಗ್ಗೆ ಅರಿವೇ ಇಲ್ಲದ ನಿಮಿತ್ತಾಗಿ 74 ಬಾರಿ ದೇವರ ಪ್ರಶ್ನೆ ಕೇಳುವಾಗ ಲಾಸ್ಟ್ ದೇವರು ಎಲಿಯು ಎಂಬ ಪ್ರವಾದಿ ಕಲಿಸಿದಾಗ, ಪ್ರವಾದಿಗಳು ಯಾವಾಗಲೂ ಪ್ರೇರೆ ಅವ್ರ ದೇವರ ಆತ್ಮನ ಮುಖಾಂತರ, ಅವ್ರ ವರ್ಡ್ ಆಫ್ ನಾಲೆಜ್ ಗಿಫ್ಟ್ ಮುಖಾಂತರ ಅಥವಾ ಡಿಸೈನಿಂಗ್ ಗಿಫ್ಟ್ ಮುಖಾಂತರ ಅವರು ಸರಿಯಾದ ಒಂದು ರೀಸನ್ ಅವ್ರು ಹೇಳುವರಾಗಿದೆ. ಇಲ್ಲಿ ಎಲಿಯು ಎಂಬ ಪ್ರವಾದಿ ಪ್ರೇರೆ ಅವನು ಹೇಳ್ತಾನೆ ಯೋಬನಿಗೆ, ದೇವರಿಂದ ಅನ್ಯಾಯ ಮಾಡುವುದಿಲ್ಲ, ಅದು ನೀನು ದುಂಕು ಮಾಡೋದು ಅದು ನಿನ್ನ ನಡತಕ್ಕ ಪ್ರತಿಗಳು ಕೊಟ್ಟ ನೆಮ್ಮದಿಯಲ್ಲಿ ಹೇಳ್ತಾನೆ ಪ್ರೇ. ಈಗ ಹೇಗೆ ಯೋಬನಿಗೆ ದೇವರ ಕರುಣೆ ಸಿಕ್ಕಿತು ಪ್ರೇ, ಅವನು ಲಾಸ್ಟ್ ಪ್ರೇರೆ ತನ್ನ ಪಾಪನ ಒಪ್ಪಿಕೊಂಡ, ಪಾಪನ ಅರಿಕೆ ಮಾಡಿದ, ಆವಾಗ ಮಾತ್ರ ಅವನಿಗೆ ಕರುಣೆ ಸಿಕ್ಕಿತು. ಹಾಗಾದರೆ ಇವತ್ತು ಪ್ರೇರೆ ನಿಮ್ಮ ಜೀವಿತದಲ್ಲಿ ಪ್ರೇರೆ ಏನು ಕಷ್ಟ ಬರ್ಬೋದು, ಸಮಸ್ಯೆ ಬರ್ಬೋದು, ಆಪತ್ತುಗಳು ಸಮಸ್ಯೆ
ದುರ್ಮರಣಗಳು ಬರಬಹುದು, ವ್ಯಾಧಿಗಳು ಬರ್ಬೋದು. ಎಂದಿಗೂ ದೇವರಿಗೆ ಪ್ರಶ್ನೆ ಕೇಳಬೇಡಿ, ದೇವರು ನಾನು ನೀತಿವಂತನಾಗಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ. ಯಾಕೆ ಪ್ರೇ ದೇವರು ಎಂದಿಗೂ ಅನ್ಯಾಯವನ್ನು ಮಾಡುವುದಿಲ್ಲ, ಆತ್ಮೀಯ ಮಾಡುವುದಿಲ್ಲ. ನಿಮ್ಮ ನಡತೆಯನ್ನು ಪರೀಕ್ಷಿಸಬೇಕು. ಯಾವಾಗ ಪ್ರೇರೆ ನಾವು ನೋಡ್ತೇವೆ, ಯೋಬನ ಪುಸ್ತಕ 42ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯದಲ್ಲಿ ನಾನು ಓದ್ತೇನೆ. ಜೋಬ್ ಚಾಪ್ಟರ್ 42 ವರ್ಸ್ 5 and 6. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೇನು. ಆದ ಕಾರಣ ನಾನು ಆಡಿದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಈಗ ಆತನು ಒಪ್ಪಿಕೊಳ್ಳುತ್ತಾನೆ. ದೇವ ಅವನು 74 ಬಾರಿ ದೇವರಿಗೆ ಪ್ರಶ್ನೆ ಕೇಳಿದನು. ಈಗ ಆತನೇ ನಾನು ನಿನ್ನ ಮಾತಾಡೋದನ್ನು ನಾನು ತಿರಸ್ಕರಿಸಿಕೊಂಡು ನಾನು ಪಶ್ಚಾತ್ತಾಪ ಆ ಬೂದಿಯಲ್ಲಿ ಕುಳಿತು ಮಾಡುವ ಉಪವಾಸ ಅಲ್ಲಿ ನಂಬಿಕೆಯಲ್ಲಿ 24 ಟೈಪ್ಸ್ ಆಫ್ ಫಾಸ್ಟಿಂಗ್ ಉಂಟು. ಅಲ್ಲಿ ಸ್ಟಡಿ ಮಾಡುವಾಗ 24 ವಿಧದ ಉಪವಾಸವನ್ನು ನಾವು ನೋಡ್ತೇವೆ. ಅದರಲ್ಲಿ ಒಂದು ಉಪವಾಸವಾಗಿದೆ ಯಾರು ಪಶ್ಚಾತ್ತಾಪ ಪಡುತ್ತಾರೋ ಅವರು ಮಾಡುವ ಉಪವಾಸವಾಗಿದೆ. ಬೂದಿಯಲ್ಲಿ ಕುಳಿತುಕೊಳ್ಳುವ ಅದಕ್ಕೆ ಪಶ್ಚಾತ್ತಾಪ ಪಡುವ ಉಪವಾಸ. ಈಗ ಯೋಬನಲ್ಲಿ ಈಗ ಅವನಿಗೆ ಅರ್ಥವಾಯಿತು, ತನ್ನಲ್ಲಿ ಪಾಪ ಇದ್ದ ನಿಮಿತ್ತವಾಗಿ ಈ ರೀತಿಯ ಕಷ್ಟ ಬಂದ ಅವನು ತಿಳಿದುಕೊಂಡು ಆ ಬೂದಿ ಕುಳಿತು ಪಶ್ಚಾತ್ತಾಪಟ್ಟು ಉಪವಾಸ ಮಾಡುವಾಗ ಪ್ರೇರೆ ದೇವರು ಅವನಿಗೆ ಕರುಣೆ ತೋರಿಸ್ತಾನೆ. ಅವನಿಗೆ ದೇವರು ಪ್ರೇರೆ 2 ಪಟ್ಟು ಮಾನ 2 ಪಟ್ಟು ಆಶೀರ್ವಾದ ಕೊಡುತ್ತಾನೆ. ಹಾಗಾದರೆ ಇವತ್ತು ಪ್ರೇರೆ ನಿಮ್ಮ ಜೀವಿತದಲ್ಲಿ ಏನೂ ಸಂಭವಿಸಿದರೂ ಎಂದಿಗೂ ದೇವರ ಮೇಲೆ ಪ್ರಶ್ನೆ ಕೇಳಬೇಡ್ರಿ. ದೇವರು ಒಳ್ಳೆಯವನು, ಅದು ಪ್ರೀತಿ ಸ್ವರೂಪನು, ಅದು ನ್ಯಾಯವಂತನು, ಅವನು ಎಂದಿಗೂ ಅನ್ಯಾಯ ಮಾಡೋದಿಲ್ಲ. ಆತನ ವಾಕ್ಯ ಇರ್ತದೆ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವದ ಕುರಿತು ಬಿತ್ತುವುದಾದರೆ ಆ ಭಾವದ ನಾಶನ ಕೊಯ್ಯುತ್ತೀರಿ, ಆತ್ಮ ಕುರಿತು ಬಿತ್ತುವುದಾದರೆ ನಿತ್ಯ ಜೀವನ ಕೊಯ್ಯುತ್ತೀರಿ. ಹಾಗಾದರೆ ನಿಮ್ಮ ಜೊತೆ ಏನು ಬಂದರೂ ನೀವು ದೇವರ ಸನ್ನಿಧಾನದಲ್ಲಿ ಯೋಬನಾಗಿ ಕುಳಿತು ಪಶ್ಚಾತ್ತಾಪ ಪಡಬೇಕು ಪ್ರೇರೆ. ಆಗ ಪಶ್ಚಾತ್ತಾಪ ಪಟ್ಟುಕೊಂಡು ದೇವರ ಕೇಳಬೇಕು, ದೇವ ನನ್ನ ಹೃದಯವನ್ನು ಪರೀಕ್ಷಿಸಿದೇವಾ, ನನ್ನ ಹೃದಯವನ್ನು ತಿಳಿದುಕೋ, ನಿನ್ನ ವಾಕ್ಯದ ಮುಖಾಂತರ ಮಾತನಾಡು, ನಿನ್ನ ಸೇವಕರ ಮುಖಾಂತರ ಮಾತನಾಡು, ಅಥವಾ ಪ್ರವಾದಿ ಮುಖಾಂತರ ಮಾತನಾಡು, ಈ TV ಮಾಧ್ಯಮದ ಮುಖಾಂತರ ಮಾತನಾಡು ದೇವ. ಎಲ್ಲಿಯಾದರೂ ನನಗೆ ಗೊತ್ತಿಲ್ಲದೆ ಇದ್ದ ಪಾಪಗಳು ನಾನು ಮಾಡುವುದಾದರೆ, ಯಮನದಲ್ಲಿ ಮಾಡಿದ ಪಾಪಗಳಿರಬಹುದು ಅಥವಾ ಅರಿಕೆ ಮಾಡಿದ ಪಾಪಗಳಿರ್ಬೋದು, ದೇವ ನನಗೆ ತೋರಿಸಿಕೊಂಡು ಎಂಬುದಾಗಿ ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಕೇಳುವಾಗ ಪವಿತ್ರಾತ್ಮನು 100% ನಿಮ್ಮ ಮುಖಾಂತರ ನಿಮ್ಮ ಸಂಗಡ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಕೆಲವು ಸರಿ ದೇವರ ಸೇವಕರು ಕೂಡ ಸಂದೇಶದ ಮುಖಾಂತರ ಮಾತನಾಡಬಹುದು, ಈ TV ಮಾಧ್ಯಮದ ಮುಖಾಂತರ ಮಾತನಾಡ್ಬೋದು, ಕೆಲವು ಸರಿ ಪ್ರವಾದಿಗಳು ಅಥವಾ ಪ್ರವಾದಿ ಮಾತನಾಡ್ಬೋದು, ಕೆಲವು ಸರಿ ಒಟ್ಟು ದೇವರು ನಿಮ್ಮ ಸಂಗಡ ಮಾತನಾಡುವಾಗ ಹೌದು ಯೋಬನಾಗೆ ನೀವು ಪಶ್ಚಾತ್ತಾಪ ಪಡುತ್ತೀರೋ, ಇಮಿಡಿಯೇಟ್ ಪ್ರೇರೆ ದೇವರು ನಿಮಗೆ ಎಲ್ಲ ಕಷ್ಟದಿಂದ ಬಿಡುಗಟ್ಟು ನಿಮ್ಮ ಮೇಲೆ ದಯೆ ತೋರಿಸ್ತಾನೆ, ನಿಮಗೆ ಆತನು ಕರುಣೆ ತೋರಿಸ್ತಾನೆ, 2 ಪಟ್ಟು ಮಾನವನ್ನು ನಿಮ್ಗೆ ಕೊಡುತ್ತಾನೆ, 2 ಪಟ್ಟು ಆಶೀರ್ವಾದ ಮಾಡುತ್ತಾನೆ. ಇನ್ನೊಂದು ವಾಕ್ಯ ನೋಡೋಪ್ರೆ, ಮನಸ್ಸಲ್ಲಿ ಇಡುವ ಬೊಂಬೆಗಳ ಬಗ್ಗೆ ನೋಡೋಪ್ರೆ, ಎಜೆಕೇಲ್ನ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯದಲ್ಲಿ 1ರಿಂದ 6ನೇ ವಾಕ್ಯ. ಎಜೆಕೇಲ್ 14 ವರ್ಸ್ 1 to 6. ಇಸ್ರೇಲ್ನ ಹಿರಿಯರಲ್ಲಿ ಕೆಲವರು ಬಂದು ನನ್ನ ಮುಂದೆ ಕೂತುಕೊಂಡಿರುವಾಗ ಯೆಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು. ನರಪುತ್ರನೇ, ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ? ಎಂದಿಗೂ ಅಲ್ಲ. ಆದ ಕಾರಣ ನೀನು ಅವರನ್ನು ಸಂಬೋಧಿಸಿ ಹೀಗೆ ಹೇಳು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರಲ್ಲಿ ಯಾವನು ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೆ ಬರುವನೋ ಅವನ ಪಾತಕಕ್ಕೆ, ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ಯೆಹೋವನ ನಾನು ಅವನಿಗೆ ಉತ್ತರವನ್ನು ಕೊಡುವೆನು. ಇಸ್ರಾಯೇಲ್ ವಂಶದವರೆಲ್ಲರೂ ತಮ್ಮ ಬೊಂಬೆಗಳ ನಿಮಿತ್ತ ನನ್ನನ್ನು ತೊರೆದುದರಿಂದ ನಾನು ಅವರನ್ನೆಲ್ಲ ಅವರ ಆಶಾಪಾಸದಲ್ಲಿ ಸಿಕ್ಕಿಸಿ ಇಡುವೆನು. ಆದ ಕಾರಣ ನೀನು ಇಸ್ರಾಯೇಲ್ ವಂಶದ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ, ನಿಮ್ಮೆಲ್ಲ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡಿರಿ. ಇಲ್ಲಿ ನೋಡ್ತೇವೆ, ಇದು ಬೊಂಬೆ ಮನಸ್ಸಿನಲ್ಲಿ ಕುಳಿತು ಅರ್ಥವಾಗಿದೆ. ದೇವರು ಪ್ರೀತಿ ಮಾಡಲಿಕ್ಕೆ ಯಾವ ಕೆಟ್ಟ ಆಲೋಚನೆ, ಯಾವ ವಸ್ತು ಪ್ರೇರೆ ಅಡ್ಡಿ ಬರ್ತದೋ ಅದೆಷ್ಟದ ಆ ಅಡ್ಡಿಯನ್ನು, ಅದಕ್ಕೆ ಅದರ ಆ ಚಟವನ್ನು, ಅದಕ್ಕೆ ಅದೇ ಎಡಿಕ್ಷನ್ನನ್ನು ಅದು ತೆಗೆದು ಬಿಡುವುದಿಲ್ಲವೋ ಅದು ಬೊಂಬೆಯಾಗಿ ನಿಮ್ಮ ಮನಸ್ಸಿನೆಲ್ಲ ಕುಳಿತರೆ ಆ ಬೊಂಬೆ, ಆ ಮೂರ್ತಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಅದಕ್ಕೆ ಆ ಮೂರ್ತಿಗಳನ್ನು ನಿಮ್ಮ ಮನಸ್ಸಲ್ಲಿ ಆಲೋಚನೆ, ಆ ಮೂರ್ತಿಗಳನ್ನು ತೆಗೆದು ಹಾಕಿದರೆ ಮಾತ್ರವೇ ದೇವರ ದಯೆ ನಿಮಗೆ ಸಿಗ್ತದೆ, ಇಲ್ಲದೆ ದೇವರ ದಯೆ ಸಿಗುವುದಿಲ್ಲ. ಇನ್ನೊಂದು ನಾವು ನೋಡ್ತೇವೆ ಎಕ್ಸಾಂಪಲ್ ವಿಗ್ರಹಾರಾಧನೆ ಬಗ್ಗೆ. 1ನೇ ಸಾಮುವೇಲ್ ಪುಸ್ತಕ 15ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. 1 ಸಾಮುವೇಲ್
15 verse 22 and 23 verse. ಅದಕ್ಕೆ ಸಾಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರ್ಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನನ್ನು ಅರಸತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನೋಡಿದನು. ನೋಡ್ತೇವೆ ಇಲ್ಲಿ ಸಾಮುವೇಲನು ಹೇಳ್ತಾನೆ, ದೇವರೇ ಬೇಕಾದ ಯಜ್ಞ ಅದು ವಿಧೇಯತೆ. ವಿಧೇಯತೆ ಬಿಟ್ಟು ಯಾವ ಯಜ್ಞ ಹೋಮಗಳನ್ನು ಸ್ವೀಕಾರ ಮಾಡೋದಿಲ್ಲ. ಇಲ್ಲಿ ನೋಡ್ತೇವೆ ಅವಿಧೇಯತೆ ಪ್ರೇರೆ ಮಾಟ ಮಾಡಿದಾಗ್ತದೆ. ಹಠ ಮತ್ತು ಕಪಟವಾದ ಭಕ್ತಿ ಅದು ವಿಗ್ರಹ. ನೋಡಿ ಇಲ್ಲಿ ಯಾವ ರೀತಿಯ ನೀವು ರೂಪ ಮಾಡಿ ಇಟ್ಕೊಳ್ಳಿಲ್ಲ ನಿಮ್ಮ ಮನೆಯಲ್ಲಿ. ಆದರೆ ದೇವರ ವಾಕ್ಯ ನೋಡಿ, ಅಲ್ಲಿ ಸಾಮುವೇಲನ ಮುಖಾಂತರ ದೇವರು ಸೌಲನಿಗೆ ದೇವರ ಆತ್ಮನು ಸಾಮುವೇಲನ ಮುಖಾಂತರ ಪ್ರವಾದನೆ ಕೊಟ್ಟ. ಅವನು ಅದು ಸ್ವೀಕಾರ ಮಾಡಲ ಹಠ ಮಾಡಿದ. ಮತ್ತು ಅವನು ಕಪಟ ಭಕ್ತರು ಈ ಹಠ ದೇವರ ಮಾತನಾಡುವಾಗ ಆ ವಾಕ್ಯವನ್ನು ಸ್ವೀಕಾರ ಮಾಡೋದಿಲ್ಲವೋ, ದೇವರ ವಾಕ್ಯವನ್ನು ಎದುರಿಸ್ತಿರೋ ಆ ಹಠ ಮತ್ತು ಮಿಥ್ಯ ಭಕ್ತಿ ಅದು ವಿಗ್ರಹಾರ್ಧನೆ ಸಮಾನವಾಗಿದೆ. ಹಾಗಾದರೆ ಈ ವಿಗ್ರಹಾರ್ಧನೆ ಎಂಬ ಪಾಪವನ್ನು ಎಷ್ಟು ಜನ ಪಶ್ಚಾತ್ತಾಪ ಪಡುವುದಿಲ್ಲೋ ದೇವರ ದಯೆ ನಿಮಗೆ ಸಿಗುವುದಿಲ್ಲ. ದೇವರ ಸಹಿ ಬೇಕಾದರೆ ಎಲ್ಲ ಥರದ ವಿಗ್ರಹಗಳನ್ನು ವಿಗ್ರಹ ಪೂಜೆಯನ್ನು ನಿಮ್ಮ ಹೃದಯದಿಂದ ಮನಸ್ಸಿಂದ ನೀವು ತೆಗೆದು ಹಾಕಿದರೆ ಮಾತ್ರವೇ ದೇವರ ದಯೆ ನಿಮಗೆ ಸಿಗ್ತದೆ. ಇಲ್ಲ ದೇವರ ದಯೆ ನಿಮಗೆ ಸಿಗುವುದಿಲ್ಲ. ಪ್ರೇರೆ ಹೊಸ ಬ್ರೇಕನ್ನು ನೋಡೋ ಪ್ರೇರೆ 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. 1 Corinthians chapter 10 verse 6 and 7. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರ್ಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತ್ಕೊಂಡರು, ಕುಣಿದಾಡುವುದಕ್ಕೆ ಎದ್ದವರು ಎಂದು ಬರೆದದೆಲ್ಲ. ನೀವು ವಿಗ್ರಹಾರ್ಧಕರಾಗಬೇಡಿರಿ. ನೋಡಿ ಅಲ್ಲಿ ಇಸ್ರಾಯೇಲ್ ಜನರು ಪ್ರೇರೆ ಅವರು ವಿಗ್ರಹಾರ್ಧನೆ ಮಾಡಿದರು. ವಿಗ್ರಹಕ್ಕೆ ಸಂಬಂಧಪಟ್ಟ ನೈವೇದ್ಯವನ್ನು ತಿನ್ನುವುದು, ವಿಗ್ರಹ ಸಂಬಂಧ ಹಬ್ಬದ ಊಟವನ್ನು ಮಾಡುವುದು, ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು, ಇದು ನೀವು ಮಾಡುವುದರೆ ದೇವರ ದಯೆ ಬರುವುದಿಲ್ಲ. ಈ ವಿಗ್ರಹವನ್ನು ಪರಿಪೂರ್ಣವನ್ನು ನೀವು ಆ ಗೋಡೆಯನ್ನು ಬಿಟ್ಟರೆ ಮಾತ್ರವೇ ದೇವರ ದಯೆ ಸಿಗದಾಗಿದೆ. ದೇವರಿಂದ ಅನ್ಯಾಯ ಮಾಡೋದಿಲ್ಲ ಪ್ರೇರೆ. ಯಾರಿಗೆ ದೇವರು ಅನ್ಯಾಯ ಮಾಡ್ತಾನೆ, ಯಾವ್ದಾರ ವಾಕ್ಯಕ್ಕೆ ಅಥವಾ ದೇವರಿಗೆ ಕೊಡುವ ಗೌರವವನ್ನು, ದೇವರಿಗೆ ಕೊಡುವ ಭಕ್ತಿಯನ್ನು ಈ ಥರ ಸಂಗತಿಗಳಲ್ಲಿ ಕೊಡುತ್ತೀರೋ ಆಗ ದೇವರ ಕೋಪ ಬರ್ತದೆ. ಆ ದೇವರನ್ನು ಆತ್ಮದಿಂದಲೂ ಆರಾಧನೆ ಮಾಡೋದು ಅಂಥವರ ಮೇಲೆ ದೇವರ ದಯೆ ಬರುತ್ತದೆ ಎಂಬುದನ್ನು ನಾವು ಅಲ್ಲಿ ನೋಡ್ತೇವೆ. ಪುನಃ ನಾವು ವಾಕ್ಯ ನೋಡ್ತೇವೆ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 14ರಿಂದ 22ನೇ ವಾಕ್ಯ ತನಕ. 1 Corinthians 10 verse 14 to 22 verse. ಆದ್ದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರ್ಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ನೀವು ವಿವೇಕಿಗಳೆಂದು ಇದನ್ನು ಹೇಳುತ್ತೇನೆ. ನಾನು ಹೇಳುವುದನ್ನು ನೀವೇ ಯೋಚಿಸಿರಿ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ವಂಶಕ್ರಮದಿಂದ ಇಸ್ರಾಯೇಲರಾಗಿರುವವರನ್ನು ಯೋಚಿಸಿರಿ. ಯಜ್ಞ ಮಾಡಿದನು ತಿನ್ನುವವರು ಯಜ್ಞವೇದಿಯೊಡನೆ ಭಾಗಿಗಳಾಗಿದ್ದರಲ್ಲವೇ? ಹೀಗೆ ಹೇಳುವುದರಿಂದ ಏನು ಹೇಳಿದ ಹಾಗಾಯಿತು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ವಾಸ್ತವವೆಂದು ಅಥವಾ ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವೂ ಅಲ್ಲ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗೆಲ್ಲ ದೈವಗಳಿಗೆ ಅರ್ಪಿಸುತ್ತಾರೆ ಎಂದು ನನ್ನ ಅಭಿಪ್ರಾಯವು. ನೀವು ದೇವಗಳೊಡನೆ ಭಾಗ್ಯಗಳಾಗಿರಬೇಕೆಂದು ನನ್ನ ಇಷ್ಟವಲ್ಲ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೇವಗಳ ಪಂಕ್ತಿ ಇವುಗಳಿಗೆ ಒಂದರಲ್ಲಿ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಕರ್ತನನ್ನು ರೇಗಿಸಬೇಕೆಂದೆಯೂ ಆತನಿಗಿಂತಲೂ ನಾವು ಬಲಿಷ್ಠರೇನು. ನೋಡ್ತಿಲ್ಲಿ ಇಸ್ರಾಯೇಲ್ ಜನರಿಗೆ ಅಪೊಸ್ತಲರು ಯಾರು ಯೇಸು ಕ್ರಿಸ್ತನ ನಂಬಿಕೆಟ್ಟುಕೊಂಡು ನೀರಲ್ಲಿ ಮುಳುಗಿಕೊಂಡು ಕರ್ತನ ಸಭೆಯಲ್ಲಿ ರೊಟ್ಟಿ ಮಾತ್ರ ಪಾಲುಗಾರರಾಗುತ್ತೀರೋ ಅದನ್ನು ಕರ್ತನ ಪಂಕ್ತಿಯಲ್ಲಿ ಪಾಲುಗಾರರಾಗೋದು. ಈ ಕರ್ತನ ಪಂಕ್ತಿಯಲ್ಲಿ ಪಾಲುಗಾರರಾದವರು ಎಂದಿಗೂ ಪ್ರಿಯರೇ ವಿಗ್ರಹಕ್ಕೆ ಸಂಬಂಧಪಟ್ಟ ನೈವೇದ್ಯ ಊಟ, ಹಬ್ಬದ ಊಟ, ಜಾತ್ರೆ ಇದರಲ್ಲಿ ಪಾಲುಗಾರರಾಗಿದ್ದರೆ ನೀವು ದೈವಗಳ ಪಂಕ್ತಿ ಪಾಲುಗಾರರಾಗ್ತೀರಿ. ಆವಾಗ ದೇವರ ಕೋಪ ಬರುತ್ತದೆ. ಹಾಗಾದರೆ ದೇವರ ಕೋಪ ನಿಮಗೆ ಬೇಡ, ದೇವರ ದಯೆ ಬೇಕು. ಆಗ ದೇವರ ಆತ್ಮಸ್ವರೂಪನು ಅದು ಆತ್ಮೀಯ ರೀತಿಯಲ್ಲಿ ಸತ್ಯತೆಗೆ ಆರಾಧನೆ ಮಾಡಬೇಕು. ಆತನ ಕೊಡುವ ಮಾನವನು ಬೇರೆ ಯಾವ ವಸ್ತುವಿಗೂ ಯಾವ ವ್ಯಕ್ತಿಗೂ ನೀವು ಕೊಡದೆ ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯಿಂದ ದೇವರನ್ನು ಪ್ರೀತಿಸಿ ಆಜ್ಞೆ ಕೈಕೊಂಡು ನಡೀತಿರು. ದೇವರು 1000 ತಲೆಗಳವರೆಗೆ ನಿಮಗೆ ದಯೆ ತೋರಿಸ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಇನ್ನೊಂದು ವಿಗ್ರಹದ ಬಗ್ಗೆ ನೋಡೋಪ್ರೆ ಕೊಲೊಸ್ಸೆಯವರಿಗೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ
5ನೇ ವಾಕ್ಯ, ಕೊಲೊಸ್ಸೆನ್ಸ್ ಚಾಪ್ಟರ್ 3 ವರ್ಸ್ 5. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹಾರಾಧನೆ ಸಮವಾಗಲು ಲೋಭ, ಇವುಗಳನ್ನು ವಿಸರ್ಜಿಸಿಬಿಡಿರಿ. 6ನೇ ವಾಕ್ಯ, ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ಪೌಲ ಹೇಳ್ತಾನೆ, ವಿಗ್ರಹಾರಾಧನೆಗೆ ಸಮವಾದ ಲೋಭ ಅಂದರೆ ಅತಿಯಾದ ಆಸೆ. ಹಣವು ಒಳ್ಳೆಯದು, ಐಶ್ವರ್ಯ ಬೇಕಾದರೆ ಅತಿಯಾಗಿ ದೇವರಿಗಿಂತಲೂ ಅತಿಯಾಗಿ ಯಾವ ಸಂಗತಿಯನ್ನು ಆಸೆ ಮಾಡ್ತಿರೋ ಕೆಟ್ಟ ಆಸೆಲೆ ಇಲ್ಲದೆ ವಿಗ್ರಹಾರಾಧನೆ ಸಮವಾಗಿರುವ ಲೋಭ, ಇವುಗಳು ಬೀಸಪ್ರೆ ವಿಗ್ರಹಾರಾಧನೆಗೆ ಸಮವಾಗಿರುವ ಯಾವುದೇ ಥರದ ಆಸೆ, ದೇವರಿಗಿಂತಲೂ ದೇವರ ಪ್ರೀತಿಗಿಂತಲೂ ಯಾವ ಸಂಗತಿ ನಿಮಗೆ ಅತಿ ಆಸೆ ಅದನ್ನು ಮಾಡಬಹುದು. ದೇವರಿಗೆ ಕೊಡೋ ಸಮಯಕ್ಕಿಂತಲೂ ಬೇರೆ ಸಂಗತಿ ಹೆಚ್ಚು ಸಮಯ ಕೊಡಬಹುದು. ಏನು ದೇವರನ್ನ ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಆದಾಯದಿಂದ, ಶಕ್ತಿಯಿಂದ ಪ್ರೀತಿ ಮೇಲೆ ಯಾವ ಸಂಗತಿ ಅಡ್ಡಿ, ಅದುವೇ ವಿಗ್ರಹಾರಾಧನೆ ಆಗಿದೆ. ಈ ವಿಗ್ರಹಾರಾಧನೆ ನೀವು ತೆಗೆದು ಹಾಕಿದರೆ ಮಾತ್ರವೇ, ಅದಕ್ಕೆ ಪಶ್ಚಾತ್ತಾಪಟ್ಟರೆ ಮಾತ್ರವೇ ದೇವರ ದಯೆ 1000 ತಲೆಗಳ ಮೇಲೆ ಬರುತ್ತದೆ. ಒಂದು ವೇಳೆ ನೀವು ಯಾವ ರೀತಿ ವಿಗ್ರಹಗಳು ಇಟ್ಟುಕೊಳ್ಳೋದಿಲ್ಲ, ಯಾವ ರೂಪ ಇಟ್ಟುಕೊಂಡು ಪೂಜೆ ಮಾಡೋದಿಲ್ಲ, ನಿಮ್ಮ ಮನೆ ಎಲ್ಲ ಕ್ಲೀನ್ ಉಂಟು, ಅದು ನಿಮ್ಮ ಹೃದಯದಲ್ಲಿ ಇರುವ ವಿಗ್ರಹಗಳನ್ನು ತೆಗೆದು ಹಾಕೋದಿಲ್ಲವಾದರೂ ಸಹ ನಿಮಗೆ ದಯೆ ಸಿಗುವುದಿಲ್ಲ, ದೇವರಿಂದ ಅನ್ಯಾಯ ಮಾಡೋದಿಲ್ಲ. ಆದರೆ ದೇವರ ದಯೆ ಬೇಕಾ ಈ ನಿಮ್ಮ ಪಾಪಕ್ಕೆ, ಈ ನಿಮ್ಮ ವಿಗ್ರಹ ನಿಮ್ಮ ಪಾಪಕ್ಕೆ ಎಲ್ಲ ಪಶ್ಚಾತ್ತಾಪಟ್ಟುಕೊಂಡು ಎಲ್ಲ ವಿಗ್ರಹಗಳು ನಿಮ್ಮ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ ತೆಗೆದುಹಾಕೊಂಡು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವುದಾದರೆ ದೇವರ ದಯೆಯು ನಿಮಗೆ ಸಿಗುತ್ತದೆ ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ವಿಮೋಚಕರ ಪುಸ್ತಕ 23ನೇ ಆದ್ಯದಲ್ಲಿ 25 ಮತ್ತು 26ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 25 and 26 ವರ್ಸ್. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನ ಪಾನಗಳನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ. ನಿಮಗೆ ಸಂಪೂರ್ಣ ಆಯುಷನ್ನು ಕೊಡುವೆನು. ಇಲ್ಲಿ ಪುನಃ ನೋಡ್ತೇವೆ, ದೇವರೊಬ್ಬನನ್ನೇ ಆತ್ಮದಿಂದಲೂ ಸತ್ಯದಿಂದಲೇ ಧೈರ್ಯವಾಗಿ ವಿದ್ಯೆಗಳನ್ನು ಆರಾಧಿಸುವಾಗ ಆತ್ಮ ಅನ್ನ ಪಾನಗಳನ್ನು ಆಶೀರ್ವಿಸ್ತಾನೆ. ನಿಮ್ಮ ಒಳಗೆ ವ್ಯಾಧಿ ಉಂಟಾಗದಂತೆ ಮಾಡುತ್ತಾನೆ. ಗರ್ಭಸ್ರಾವವಾಗಲಿ ಇರುವುದಿಲ್ಲ, ಸಂಪೂರ್ಣ ಆಯುಷಗಳು ಆಗದೆ ದೇವರ ದಯೆ ಬೇಕಾ? ಒಂದೇ ಕಂಡೀಷನ್ನು, ದೇವರು ಜೀವಂತವಾಗಿದ್ದಾನೆ. ಆತನು ಭೂಮಿ ಆಕಾಶಗಳನ್ನು ಸಕಲ ಪ್ರಾಣಿಗಳನ್ನು ಸೃಷ್ಟಿ ಮಾಡೋ ಸೃಷ್ಟಿಕರ್ತನಾಗಿದೆ. ಆತನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡುವುದಾದರೆ ದೇವರ ದಯೆ ಖಂಡಿತವಾಗಿ ನಿಮಗೆ ಸಿಗ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡುವ, ಯಾಕೋಬನ ಬರೆದ ಪತ್ರಿಕೆ 2ನೇ ಆದ್ಯದಲ್ಲಿ 8ರಿಂದ 13 ವಾಕ್ಯ. ಜೇಮ್ಸ್ ಚಾಪ್ಟರ್ 2 ವರ್ಸ್ 8 to 13 ವರ್ಸ್. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಹವನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿರಿ, ನಡೆಯಿರಿ. ಕರುಣೆ ತೋರಿಸದೇ ಇರುವವನಿಗೆ ನಾಣ್ಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ, ಕರುಣೆಯು ನಾಣ್ಯ ತೀರ್ಮಾನ ಗದ್ದು ಇಗ್ಗುತ್ತದೆ. ನೋಡ್ತೇವೆ ಇಲ್ಲಿ ಈ ಒಂದು 2ನೇ ಅಧ್ಯಾಯದಲ್ಲಿ ಆ ಒಬ್ಬ ಸಹೋದರನ, ಬಡ ಸಹೋದರ ಬಗ್ಗೆ ಬೇರೆ ಸಹೋದರರು ಪಕ್ಷಪಾತ ತೋರಿಸಿದರು. ಅದಕ್ಕೆ ಇಲ್ಲಿ ಯಾಕೋಬ ಹೇಳ್ತಾನೆ, ದೇವರು ಕೊಟ್ಟ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆಯನ್ನು ಸಹ ನೀವು ಮೀರಿದರೆ ದೇವರ ನ್ಯಾಯ ತೀರ್ಪು ಬರ್ತದೆ. ಹಾಗೆ ದೇವರ ದಯೆ ನಿಮಗೆ ಬರಬೇಕಾ? ದೇವರು ಕೊಟ್ಟ 10 ಆಜ್ಞೆಗಳನ್ನು, 10 ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಒಂದು ಆಜ್ಞೆ ಇದೆ, ನಿನ್ನ ದೇವರ ಕರ್ತನನ್ನು ನಿನ್ನ ಸಂಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಬುದ್ಧಿಯಿಂದಲೂ ಸತ್ಯ ಪ್ರೀತಿ ಮಾಡಬೇಕು. 2ನೇ ಆಜ್ಞೆ, ನಿನ್ನಾಗಿ ನಿನ್ನ ನೆರೆಯನ್ನು ಪ್ರೀತಿ ಮಾಡಬೇಕು. ಈ ಎಲ್ಲ ಆಜ್ಞೆಗಳು, ಈ 10 ಆಜ್ಞೆ ಅಡಕವಾಗಿದೆ. ಈ 10 ಆಜ್ಞೆಗಳನ್ನು ಪರಿಪೂರ್ಣವಾಗಿ ಕೈಕೊಂಡು ನಡೆಯುವುದರೆ ದೇವರ ದಯೆ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, 1000 ತಲೆಗಳ ಮೇಲೆ ಬರ್ತದೆ. ಒಂದು ವೇಳೆ ಇಲ್ಲಿ ಈ ವಿಶ್ವಾಸಿಗಳು ಈ ಸಭೆಯಲ್ಲಿ ಅವರು ಒಂದು ಬಡ ಸಹೋದರನಿಗೆ ಅವರು
ಪಕ್ಷಪಾತ ಮಾಡಿದರು, ಅವರಿಗೆ ಕರುಣೆ ತೋರಿಸಿದ. ಅದು ದೇವರತನೇ, ಕರುಣೆ ತೋರಿಸಿರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆ ಸಿಗುವುದಿಲ್ಲ. ಯಾರು ಕರುಣೆ ತೋರಿಸಿದರೆ ಅವರಿಗೆ ನ್ಯಾಯ ತೀರ್ಮಾನವಾಗಿದ್ದು, ಅದರ್ಥ ದೇವರ ದಯೆ ನಿಮಗೆ ಸಿಗಬೇಕಾ? ದೇವರ ಪ್ರತಿ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಒಂದು ದೇವರ ಆಜ್ಞೆ, ಯಾವ ಚಿಕ್ಕ ಆಜ್ಞೆ ನೀವು ಮುರಿತೀರೋ ಆಗ ದೇವರ ನ್ಯಾಯ ತೀರ್ಪು ಬರ್ತದೆ, ದೇವರ ಕೋಪ ಬರ್ತದೆ, ದೇವರಿಂದ ಅನ್ಯಾಯ ಮಾಡೋದಾಗದೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಬೇಕಾ? ದೇವರ ದಯೆ ಬೇಕು. ಒಂದೇ ಕಂಡೀಷನ್, ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಿರಿ, ಅದೆಲ್ಲ ಆಜ್ಞೆಗಳು ವಿಧೇಯರಾಗಿರಿ. ಆ ದೇವರ ಎಲ್ಲ ದಯೆ, ಆತನ ಕನಿಕರ ನಿಮಗೆ ಸಿಗುತ್ತದೆ ಪ್ರೇರೆ. ಹಾಗಾದರೆ ಈ ದಯೆ ನಿಮಗೆ ಸಿಗಬೇಕಾ? ಒಂದೇ ಕಂಡೀಷನ್ ಪ್ರೇರೆ, ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು. ಒಂದು ಪ್ರೇರೆ, ಆತನ ವಾಕ್ಯ ವಿಧೇಯರಾಗಿರಿ, ಆಗ ಎಲ್ಲ ದೇವರ ದಯೆ ನಿಮಗೆ ಕೊಡುತ್ತಾನೆ. ನಿಮ್ಮ ಪಾಪದಲ್ಲಿ ನಿಮಗೆ ದಯೆ ಸಿಗಬೇಕಾ? ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಎಲ್ಲಿ ನೀವು ಪಾಪ ಮಾಡಿದ ಆ ಪಾಪದ ಬಿಟ್ಟು ಬಿಡಬೇಕು, ಆಗ ದೇವರು ನಿಮಗೆ ದಯೆ ತೋರಿಸ್ತಾನೆ ಪ್ರೇರೆ. ಪ್ರಾರ್ಥನೆ ಮಾಡೋಣ ಪ್ರೇರೆ. ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಉತ್ತೇಜನ ಮಾಡುವುದಾದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಯಾವುದೇ ಕಷ್ಟ ಇದ್ದರೆ ನಮ್ಮ ಹತ್ರ ಕಾಲ್ ಮಾಡಿರಿ, ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ತನ್ನ ದೇವರೇ, ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ದಯವಿಟ್ಟು ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ನಿನ್ನ ಮಾತನಾಡಿದಿ. ನಿನ್ನ ಎಂದಿಗೂ ಅನ್ಯಾಯವನ್ನು ಮಾಡುವುದಿಲ್ಲ. ನಿನ್ನ ಒಳ್ಳೆಯವನು, ಕರುಣಾಮಯನು, ಪ್ರೀತಿಸ್ವರೂಪವನ್ನು ಆಗಿದೆ. ಆ ಕರುಣೆ ಹೊಂದಬೇಕಾದರೆ ಏನು ಮಾಡಬೇಕು? ಪಶ್ಚಾತ್ತಾಪ ಪಡಬೇಕು, ವಿಧೇಯರಾಗಬೇಕು. ನಿನ್ನ ಆರಾಧನೆ ಮಾಡಿ ಹೇಳಿದ ಈ ವಾಕ್ಯಕ್ಕೆ ನಿನ್ನ ಜನರು ವಿಧೇಯರಾಗಿಕೊಂಡು ನಿನ್ನ ಕರುಣೆ, ನಿನ್ನ ದಯೆಯನ್ನು ಹೊಂದಿಕೊಳ್ಳುವ ಹಾಗೆ ಜನರಿಗೆ ನಿನ್ನ ಕೃಪೆಯನ್ನು ಕೊಡವನ್ನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ದೇವನಿಗೆ ನಿತ್ಯ ಸ್ತುತಿ